ಗದಾದಂಡ ಪ್ರಾಕಾಂಡ ಪ್ರಾವೀಣ್ಯ ವೀರ ತ್ರಿಭುವನ ಬಲ್ಲ ಹಸ್ತಿನಾಪುರಾಧೀಶ್ವರ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಧೃತರಾಷ್ಟ್ರ ಜ್ಯೇಷ್ಠತನಯ ಸುಯೋಧನ ನಾಮಧೇಯ. ಜೈ ಭವ ವಿಜಯೀ ಭವ. ಓ ಹಸ್ತಿನಾವತಿ ಜಗನ್ಮಾತೆ, ಶರಣು ತಾಯೇ ಶರಣು. ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನೇ ಇಬ್ಬಾಗ ಮಾಡಿದ ಪಿತಾಮಹ ಭೀಷ್ಮಾಚಾರ್ಯರಿಗೆ ನಮೋ ನಮಃ. ಕೌರವ ಪಾಂಡವರೀರುವರಿಗೂ ಅಸ್ತ್ರ ವಿದ್ಯೆಗಳನ್ನು ಕಲಿಸಿಕೊಟ್ಟ ಗುರುಗಳಾದ ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ, ಮಮತೆಯ ಮಂದಾರ, ಹಿತೋಕ್ತಿಯ ಸುಂದರ ಚಿಕ್ಕಪ್ಪ ವಿದುರ ಮಹಾಶಯರಿಗೆ ನಮೋ ನಮಃ. ಒಂದೇ ಪವಿತ್ರವಾದ ರಕ್ತವನ್ನು ಹಂಚಿಕೊಂಡು ಎನ್ನ ಪ್ರಿಯ ಸಹೋದರ ದುಶ್ಯಾಸನ ಅಗ್ರಜ ಅಪೂರ್ವವಿಲ್ಲಾಳು, ಛಚ್ಚದೆ ಗಟ್ಟಾಳು, ಈ ಕೌರವೇಶ್ವರನ ಕಣ್ಮಣಿ ಅಂಗಾದೀಪ ಕರ್ಣ ಆತ್ಮಮಿತ್ರ ದುರ್ಯೋಧನ ಪ್ರಜ್ವಲಿಸಿ ಉರಿದುಂಬಿಸುತ್ತಿರುವ ರಾಜ್ಯವನ್ನು ಭಾವಾಗ್ನಿಗೆ ಓಚ್ಛವೆಂತಿಳಿದು ಆಗಾಗ ಅಮೂಲ್ಯ ಸಲಹೆಗಳನ್ನೇ ಎಡುತ್ತಿರುವ ನನ್ನ ಮಾವನಾದ ಸೋದರರಾದ ಶಕುನಿ, ಇನ್ನು ಮಹಾಪರಾಕ್ರಮಶಾಲಿಯಾದ ಸೈಂಧವರಾಜ, ನಿಮ್ಮಂತಹ ವೀರತ್ನರಿರುವಾಗ ಈ ಕುರು ಸಾಮ್ರಾಜ್ಯಕ್ಕೆ ಪುರಗಲಾಂಛನನ ಮೆರುಗು ವರ್ಗಾಸನಕ್ಕೆ ಸರಿ ಹೋಗುವಂತಿದೆ. ಮಾವ ಪುರಗಲಾಂಛನನ ಮೆರುಗು ವರ್ಗಾಸನಕ್ಕೆ ಸರಿ ಹೋಗುವಂತಿದೆ. ಸಂಪನ್ನ ಶಿವನಿ ಮುಕುಟ ಮರ್ದನಗೆ ದುರೋದರ ನಿಪುಣ ನಿರ್ಜರೇ ನನಗೆ ಭಾವನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲು ಏನೈ ಹರೆಯನಗೆ ಹೀಗಿರುವಲ್ಲಿ ಶೌರ್ಯದಿ
ಸಾಟಿ ಇರುವರೆ ಹೆರಿಗೆ ತರಿ ಸಾಟಿ ಇರುವರೆ ಸಾಟಿ ಇರುವರೆ ಹೆರಿಗೆ ತರಿ ಸಾಟಿ ಇರುವರೆ ಆತನೇ ಕರವ ಗೌರಿಗೆ ಕೈ ಇರುವರೆ ಸಾಟಿ ಇರುವರೆ ಹೆರಿಗೆ ತರಿ ಸಾಟಿ ಇರುವರೆ. ಪಿತಾಮಹ ಪರಮ ಪೂಜ್ಯರಾದ ಆಚಾರ್ಯರೇ, ಈಗ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ಸಕಲ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರ ಅರಣ್ಯವಾಸಿಗಳ ಹಟ್ಟಾಸ ಎಷ್ಟರ ಮಟ್ಟಿಗೆ ಹೆಚ್ಚಿರುವುದೆಂಬುದಾಗಿ. ಸುಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ, ಯುದ್ಧ ನಾನದರ ದೀಕ್ಷಾಬದ್ಧ. ತಾತ, ನನ್ನ ಬಳಿ ಒಂದೊಂದು ಹೊಚ್ಚೋಳಿ ಸೈನ್ಯವಿರುವುದು. ಹೋದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮೋದಿಸಿದ ಹೋರಿ ಎತ್ತವರಿಗೆ ಸಿಕ್ಕಿದ ಬೋಳೆ ಹಣ್ಣಿನಂತೆ ನಜ್ಜೆಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ಮರಣ ಯಜ್ಞವನ್ನು ಸಿದ್ಧಪಡಿಸಲು ಸರಿಯಾದ ಕರ್ಮೋಪದೇಶಕನಾರು? ನಾನು ಮತ್ತು ನಮ್ಮ ಅಂಗರಾಜ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಮುಂದೆ ಬೆಳೆದ ನಮಗೇಕೆ ಅಂತಹ ಮಹತ್ ಕಾರ್ಯ? ಚಕ್ರವರ್ತಿಗೆ ಜಯವಾಗಲಿ. ಪುರುಷೋತ್ತಮರು ಬರುತ್ತಿರುವರು. ಪುರುಷೋತ್ತಮರು ಏನು? ಪುರುಷೋತ್ತಮರು ಬರುತ್ತಿರುವರೆ? ಬರಲಿ, ಬಹಳ ಸಂತೋಷ. ಏನು ಪುರುಷೋತ್ತಮರು ಬರುತ್ತಾರೆ? ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜನಾದ ನಾರಿರುವಲ್ಲಿ ಆ ಧನ ಕಾಯುವಗೊಳ್ಳ ಪುರುಷೋತ್ತಮನು ಬಂದವನು ನೇರವಾಗಿ ನನ್ನನ್ನು ಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕೆ ಅನುಸಾರವಾಗಿ ಈ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸಿದಂತೆ. ಹೀನ ಗುಣವು ಹೀನ ಕುಲವನ್ನು ತಾನೇ ಆಶ್ರಯಿಸುವುದು. ಈಗ ಎಲ್ಲರೂ ಕೇಳಿರಿ, ಈಗ ಎಲ್ಲರೂ ಕೇಳಿರಿ. ದೂತನಾಗಿ ನಮ್ಮ ಆಸ್ಥಾನಕ್ಕೆ ಬರುತ್ತಿರುವ ಆ ಮಾಯಾವಿ ಕಳ್ಳಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಹೋದರೆ ಅಂತಹವರು ನನ್ನ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾದೀತು. ಎಚ್ಚರ! ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ವಿದುರ, ಏನು ಹೇಳಿದೆ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು. ಚಕ್ರವರ್ತಿ ಸಾರ್ವಭೌಮನಾದ ನಾನು ಈ ವಿಚಾರವನ್ನ ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರೋ? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿಯು ವಿಕಲ್ಪವಾಗಿರುವುದು. ಅದಕ್ಕಾಗಿ ಈ ರೀತಿ ಮಾತನಾಡುತ್ತಿರುವೆ. ಸಹೋದರ ಶಾಸನ, ಅಗ್ರಜ, ಹಿರಿಯನು ಓದ್ಯರವೈದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವ ಈತನನ್ನು ಈ ಕೂಡಲೇ ಸಭೆಯಿಂದ ಹೊರಕ್ಕೆ ದಬ್ಬು. ಬರದನೇ ಪಾಂಡವರ ಪಕ್ಷಪಾತಿ. ಎಲೆಯಲವಾ ವಿದುರ, ಅಣ್ಣನ ಆಜ್ಞೆಯು ಕೇಳಿಸಲಿಲ್ಲವೇ? ಹೊರಡು, ಇಲ್ಲವಾದರೆ. ದುರ್ಯೋಧನ, ನನ್ನನ್ನು ಸಭೆಯಿಂದ ತಳ್ಳಿಸುವಷ್ಟು ಸಾಮರ್ಥ್ಯವು ನಿನ್ನಲ್ಲಿ ಉಂಟಾಯಿದೆ. ಥೋ ವಿವೇಕಿ, ನೀನು ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ತಿರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವೆ ಅಲ್ಲ ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದ್ದೆನು. ಹೇಳುವೆನು ಕೇಳು. ಹಿಂದೆ ನೀನು ದ್ರೌಪದಿಯ ವಸ್ತಾಭರಣ ಕಾಲದಲ್ಲಿ ಅವನ ತೊಡೆಯನ್ನು ಪ್ರಯಾರಿಸಿ ಕೊಲ್ಲುವಾಗ ಅದನ್ನು ರಕ್ಷಿಸಬೇಕೆಂದ ಈ ಬಿಲ್ಲನ್ನು ಈಗಲೇ ಮುರಿದು ಹಾಕನು. ದುರ್ಯೋಧನ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡಿಲ್ಲ. ಕರ್ಣ,
ಶಿರವಂ ಧರಣಿಗೆ ಉರುಳಿ ಬೆನ್ನುತ್ತ ಗಮನವನಾದೋ. ಮಹೇಶ್ವರ ಕುವರನಂ ಮೆಚ್ಚಿಸಿ ಪರಮಹೇಶ್ವರ ಕುವರನಂ ಮೆಚ್ಚಿಸಿ ವರದಾಪವನಾಂತು ನಿನಗೆ ಸಮಾನರಾಹಿಹರೈ. ಕಾರಣ ಆತನ ದೊಡ್ಡ ಬೆದರಿಕೆಗೆ ನೀನು ಹೆದರುವುದೇ. ಅವನು ಬಿಲ್ಲನ್ನು ಹಿಡಿದು ಎಂದು ತಾನೇ ಯುದ್ಧ ಮಾಡಿರುವ ಹೇಳು. ಆತನ ಬಿಲ್ಲಿನಿಂದಾಗುವ ಪ್ರಯೋಜನವಾಗುವ ಏನು? ನೀನು ಸುಮ್ಮನೆ ಇರು. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಪಾಂಡವರ ರಾಯಭಾರಿಯಾಗಿ ನಮ್ಮ ಆಸ್ಥಾನಕ್ಕೆ ಬರುತ್ತಿರುವ ಆ ಮಾಯಾವಿ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದರೆ ಅಂತಹವರು ನನ್ನ ಸಭೆಯನ್ನು ಬಿಟ್ಟು ಹೊರ ಹೋಗಬೇಕಾದೀತು. ಸಹೋದರ ದುಶ್ಯಾಸನ, ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಬೇಕೆಂದು ಹೇಳಿದ್ದೇನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಅಣ್ಣ. ಎಲ್ಲಿ ಕೊಡು. ಆ ಗೊಲ್ಲನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳು. ತೆಗೆದುಕೋ ಅಣ್ಣ.
ದುರ್ಯೋಧನನು ಎಷ್ಟೊಂದು ದುರಾಹಂಕಾರದಿಂದ ಮೆರೆಯುತ್ತಿರುವರು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ನೋಡಿಯೂ ನೋಡದ ಹಾಗೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗಮಾಯೆ. ಕೌರವೇಶ್ವರ, ಸುಯೋಧನ, ಕುರುಕುಲ ಚಕ್ರೇಶ್ವರ ಸಾರ್ವಭೌಮನಾದ ನೀನು ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ ಭಾವ. ಕೃಷ್ಣ, ದುರ್ಯೋಧನ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಹಡಿಯಿಂದ ಬಡಿಯವರೆಗೆ ಪರೀಕ್ಷಿಸುವ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿರಿಂದ ಹೆಮ್ಮೆಗೊಳ್ಳಬೇಡ. ಹಾಗೊಂದು ವೇಳೆ ನಮಸ್ಕರಿಸಿದ್ದರೂ ಅದು ಈ ಭೂಮಾತೆಗೆ ತಿಳಿ, ನಿನಗಲ್ಲ. ಕೃಷ್ಣ, ದುರ್ಯೋಧನ, ನಿನಗೆ ಗೋಪಿಕಾಸ್ತ್ರೀಯರ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಇರಬಹುದು. ಇರಬಹುದು ಏನು, ಇದ್ದೇ ಇರುವುದು. ಕೃಷ್ಣ, ಇದುವರೆಗೂ ಪಾಂಡವರ ಜೊತೆ ಕಾಡಿನಲ್ಲಿ ವನ ವೈಭವವನ್ನು ನೋಡಿರುವಂತೆ ಈಗ ಈ ನನ್ನ ಆಸ್ಥಾನದ ರಾಜನರ್ತನವನ್ನು ನೋಡುವಂತೆ ಪೀಠವು ಸಿದ್ಧವಾಗಿದೆ. ಹುಂ, ಯಾರಲ್ಲಿ? ದುಶ್ಯಾಸನ. ಹಲೋ, ಯಾರಲ್ಲಿ? ಏನಪ್ಪಣೆ? ರಾಜನರ್ತಕಿಯರನ್ನು ಬರಮಾಡಿ. ಆಗಬಹುದು ಮಹಾಪ್ರಭು. ಕುರುಭೂಪರಾಜೇಶ್ವರ, ಕರುಣಾಳು ಕುರುಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧಿ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ, ಕರುಣಾಳು ಕುರುಭೂಪರಾಜೇಶ್ವರ. ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ, ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ, ರಿಪು ಭಯಂಕರ ರೂಪ ಮನೋಕರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ. ರಿಪು ಭಯಂಕರ ರೂಪ ಮನೋಕರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ. ಸೋದರ ಮಾವನ ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೇಮದ ಕುವರ, ಗಾಂಧಾರಿ ದೇವಿಯ ಪ್ರೇಮದ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ. ಲವ ಲವ ಈ ಜಗಮಲ್ಲ,
ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ 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 ಬಲ್ಲವ 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 ಬಲ್ ಈ ಜಗ ಈ ಜಗ ಈ ಜಗ ಈ ಮಲ್ಲರ ಮಲ್ಲ ಮಲ್ಲರ ಮಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಮಲ್ಲರ ಮಲ್ಲ ಮಲ್ಲರ ಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಲವ ಬಲ್ಲವ ಈ ಜಗಮಲ್ಲ ಲವ ಬಲ್ಲವ ಈ ಜಗಮಲ್ಲ ಕರುನಾಡು ಕುರುಭೂಪ ರಾಜೇಶ್ವರ ಹರಿಗಿನ ಗುರು ಪಂಚ ಕುಲ ತಿಲಕ ಮಕುಟೇಶ್ವರಾಧೀರ ಕುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರಾಧೀನ ಕುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರಾಧೀನ ಕರುನಾಡು ಕುರುಭೂಪ ರಾಜೇಶ್ವರ ನೀಲವರ್ಣಧಾರೆ ಈ ಚೆಲುವ
ವರ್ಣಧಾರೆ ಈ ಚೆಲುವ ಕೊಳಲನ ಆದದಿ ಕೊಳಲನಾದದಿ ಕೊಳಲನಾದದಿ ಜಗದ ಜನರ ಮರಳುಗೊಳಿಪ ಕೃಷ್ಣ ಕೃಷ್ಣ ಇದು ನರ್ತಕಿಯರ ನಮನಗಳು ಕೃಷ್ಣ ಇದು ನರ್ತಕಿಯರ ನಮನಗಳು ಕೃಷ್ಣ ಅದು ನನ್ನ ಹಸ್ತಾನದಲ್ಲಿ ಕಟ್ಟದ ಗುಣಗಾನ. ಹೇಳಿ ಮತ್ತೊಮ್ಮೆ, ಹೇಳಿ ಮತ್ತೊಮ್ಮೆ. ತ್ರಿಶೂಲಕ್ಕೆ ಹೇರಿಸಿ ಬಿಟ್ಟೇನು ಎಚ್ಚರನರ್ಥಕ್ಕೆ. Takadime takajano 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 tam tam tam. Takadime takajano takadime takajano takadime takajano takadime takajano takadime takajano takadime takajano tam tam tam. Kajano targade meta kajano targade meta kajano targade meta kajano tarri kita takadinna takade meta kajano dam dam dam. Dimita kajano dimita kajano dam dam dam. Meta kajano targade meta kajano targade meta kajano dam dam dam. Takajano dam takajano tai targade dam dam targade dam tai targade dam targade dam targade dam targade dam takade meta kajano dime jano taka dime jano dime daka jano dime daka jano dime daka dim dim dam dime daka jano dim dim dam dime daka jano dim dim dam daka jano dam dime daka jano dime daka jano daka dime daka jano dam taka jano dam. Targade meta kajano kada dam tam tam. Dinna targade tam tam tam.
ಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದ ಕರದಾರಿ ಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದ ಕರದಾರಿ ಇವನಿಗೆ ಸರಿಸಾಟಿ ಯಾರಿಗರೇ ಇವನಿಗೆ ಸರಿಸಾಟಿ ಯಾರಿಗರಿಲ್ದೆ ಇವನಿಗೆ ಸರಿಸಾಟಿ ಯಾರಿಗರಿಲ್ದೆ ಇವನಿಗೆ ಸರಿಸಾಟಿ ಯಾರಿಗರಿಲ್ದೆ ಛಲದಲ್ಲಿ ಫಲದಲ್ಲಿ ಛಲದಲ್ಲಿ ಫಲದಲ್ಲಿ ಸರಿಸಾಟಿ ಯಾರಿಗ ಕರುಣಾಳು ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧಿ ಕರುಣಾಳು ಕುರುಭೂಪರಾಜೇಶ್ವರ ಕರುಣಾಳು ಕುರುಭೂಪರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ 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 ಕೃಷ್ಣ ದುರ್ಯೋಧನ ನರ್ತನವನ್ನು ನೋಡಿದ್ದಾಯಿತಲ್ಲ, ಈಗ ನೀನು ಹೊಂದಿರುವ ವಿಚಾರವನ್ನ ದುರ್ಯೋಧನ ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನ್ನಲ್ಲಿ ಒಂದು ವಿಚಾರವನ್ನು ಮಾತನಾಡಲೆಂದು ನಾನಿಲ್ಲಿಗೆ ಬಂದೆನು. ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಹೇಳುವೆನು. ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಮುರಹರಿಯು ಬಂದ ಉದ್ದೇಶವನ್ನು ಸಭೆಗೆ ಹರುಹಬಹುದು. ಪರಮ ಪೂಜ್ಯ ಆಚಾರ್ಯರೇ, ಕುರುವೃದ್ಧರೇ,
ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದೆ ಇಡುವುದು ನನ್ನ ಅಭಿಮತ. ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡಿರುವರು, ಇಲ್ಲವೇ ಭಯಂಕರವಾದ ರಕ್ತಪಾತದಿಂದ ಈ ಮಾತೃಮೂರ್ತಿಯನ್ನು ತೋರಿಸುವಿರು? ಇವೆರಡು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆಯು ಇಲ್ಲಿ ನಿರ್ಣಯಿಸಲ್ಪಡಬೇಕು. ನಾನು ನಿಮ್ಮ ಮುಂದೆ ಇಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಈ ವಿಷಯದಲ್ಲಿ ನೀವು ಆತುರ, ಉಪೇಕ್ಷೆ, ಅಸಂಬದ್ಧ ಪ್ರಲಾಪ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಹೀಗೆ ಮಾಡದಿದ್ದರೆ ಮುಂದೆ ಆಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಪವಿತ್ರವಾದ ಈ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರು, ಇಲ್ಲವೇ ಭಯಂಕರವಾದ ರಕ್ತಪಾತದಿಂದ ಈ ಮಾತೃಮೂರ್ತಿಯನ್ನ ತೋಯಿಸುವಿರು? ಸಭಾಸದರೇ, ಈ ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯಸಂಧರು, ಧರ್ಮನಿಷ್ಠರೂ ಆದ ಪಾಂಡವರು ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವು ಉಳಿದಿದೆ. ಈಗ ಅವರು ನನ್ನ ಜೊತೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ: ವಾಗ್ದಾನ ಮಾಡಿದಂತೆ ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡೆವು. ಇನ್ನು ಪ್ರತಿಜ್ಞೆ ಮಾಡಿದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಕೇಳಿದಿರಾ ಈ ಪಾಂಡವರ ವಿನಯ ವಚನಗಳನ್ನು? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ಲಾಕ್ಷಾಗ್ರಹದ ಸರ್ಪಬಂಧ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಭೋಜನ, ಇವೆಲ್ಲಕ್ಕಿಂತ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪಹರಣ. ಇಂತಹ ಮಹಾನ್ ಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿ ನಿಮ್ಮ ಮುಂದಿಟ್ಟಿದ್ದೇನೆ. ಮುಂದೆ ಕರ್ತವ್ಯಗಳನ್ನು ವಿಚಾರಗಳನ್ನು ನಿರ್ಧರಿಸಬೇಕಾದದ್ದು ಪ್ರಾಜ್ಞರಾದ ನಿಮ್ಮೆಲ್ಲರ ಕರ್ತವ್ಯ. ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜಕಾರ್ಯವು ಸಮಂಜಸವಾಗಿದೆ. ಪಾಂಡವರು ನೀವು ಸಹೋದರರಲ್ಲವೇ? ಪರಸ್ಪರ ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ನ್ಯಾಯ. ಇದು ನನ್ನ ಅಭಿಮತ.
ಪಿತಾಮಹರೇ, ಗುರುಗಳೇ, ಹುಡುಕುವುದು ಚಿತ್ತವೇ ಗುರು ಸಾರ್ವಭೌಮ. ಹುಡುಕುವುದು ಚಿತ್ತವೇ ಗುರು ಸಾರ್ವಭೌಮ. ನೆರೆಜ್ಞಾತಿಯೊಳು ವೈರವು ಕಲ್ಲದೋ. ನೆರೆಜ್ಞಾತಿಯೊಳು ವೈರವು ಸಲ್ಲದು. ಹುಡುಕುವುದು ಚಿತ್ತವೇ ಗುರು ಸಾರ್ವಭೌಮ. ಪ್ರೀತಿಯ ಮರೆತೆಯ ಖ್ಯಾತಿವಂತನೆ ನೀನು, ನೀತಿಯ ಮರೆತೆಯ. ಖ್ಯಾತಿವಂತನೆ ನೀನು, ನೀತಿಯ ಮರೆತೆಯ. ಖ್ಯಾತಿವಂತನೆ ನೀನು, ನೀತಿಯ ಮರೆತೆಯ. ರಾಜಧರ್ಮವ ಮರೆತು ದುಡುಕದು ದೇಶನಯ. ರಾಜಧರ್ಮವ ಮರೆತು ದುಡುಕುವುದು ದೇಶನಯ. ದುಡುಕುವುದು ಚಿತ್ತವೇ ಗುರು ಸಾರ್ವಭೌಮ. ನೆರೆಗಾದಿಗಳು ವೈರವು ಸಲ್ಲದು. ದುಡುಕುವುದು ಚಿತ್ತವೇ ಗುರು ಸಾರ್ವಭೌಮ. ಗುರು ಸಾರ್ವಭೌಮ ತನಯ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನ ಸಂದೇಶವು, ಪಿತಾಮಹರಾದ ಭೀಷ್ಮರ ಉದ್ದೇಶವು ಹಾಗೂ ನನ್ನ ಆದೇಶವು ಒಂದೇ ಆಗಿರುವುದು. ನೀವು ಆ ಪಾಂಡವರು ಸಹೋದರರಲ್ಲವೇ? ನ್ಯಾಯವಾಗಿ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಇಬ್ಬರು ಅನ್ಯೋನ್ಯತೆಯಿಂದ ಬಾಳುವುದು ಯುಕ್ತವಾಗಿ ಕಾಣುವುದು. ಗುರುಗಳೇ, ದುರ್ಯೋಧನ, ದುರ್ಯೋಧನ, ಯಾರು ಯಾರು ಮಾತನಾಡುತ್ತಿರುವುದು? ಚಿಕ್ಕ ಪವಿತ್ರ ಮಹಾಶಯ, ನನಗೆ ನೀತಿ ವಚನ ಹೇಳುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯರು ಹೋದರು. ಹೌದು, ನನ್ನದು ಅರಣ್ಯರು ಹೋದನವೇ. ದುರ್ಯೋಧನ, ಪಿತಾಮಹ ಭೀಷ್ಮ ಶ್ರೀಕೃಷ್ಣ ಪರಮಾತ್ಮರು ಹೇಳಿದಷ್ಟು ಹೆಚ್ಚಿಗೆ ವಿಷಯವನ್ನು ಹೇಳಲಾರೆ. ನೀನು ಅಧಿಕಾರ ಮರದಿಂದ ಈ ರೀತಿ ರೀತಿರುವೆ. ಅಧಿಕಾರವು ಶಾಶ್ವತವಲ್ಲ. ಈಗ ಸಂಧಿಗೆ ಸುಸಮಯ. ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡು. ಇಲ್ಲವಾದರೆ ಅವರು ಆ ರಾಜ್ಯವನ್ನೆಲ್ಲ ನೀನೇ ಅನುಭವಿಸಿಕೋ. ನಿನ್ನ ಇಚ್ಛೆದ್ದಷ್ಟು ಭೂಮಿಯನ್ನಾದರೂ ಕೊಡು. ಇದೇ ನನ್ನ ಅಭಿಮತ. ಚಕ್ಕಪ್ಪ, ಓ ನೀತಿಯನ್ನು ಪಾಂಡವರಿಗೆ ಹೇಳುವಲ್ಲಿ ಏಕೆ? ನಿನಗಾಗಲಿ ಶ್ರೀಕೃಷ್ಣನಿಗಾಗಲಿ ಇಲ್ಲಿ ನೆರೆದಿರುವ ವೃದ್ಧರಿಗಾಗಲಿ ನನ್ನೊಂದನೆಯ ದೋಷಗಳು ಕಂಡು ಬರುತ್ತಿರುವವು. ಪಾಂಡವರೇನು ನಿರ್ದೋಷಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವುಗಳು ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳುತ್ತಿರುವಿರಿ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಈ ನಿಮ್ಮಗಳ ಮರಳು ಮಾತಿಗೆ ಒಳಂಬಡುವ ಬುದ್ಧಿಹೀನನಲ್ಲ ಈ ಛಲನಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡುವನು ಹಾಕ್ಪಡುತ್ವ. ಏನು ಹೇಳಿದೆ? ನಮ್ಮದು ದುರಾಗ್ರಹ.
ದುರಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ಆಗಲ್ಲ ಕೇಳು ಕೃಷ್ಣ, ಈಗ ಹೇಳುವನ ಕೇಳು. ಈ ಕೌರವನನ್ನು ಸದವಡಬೇಕೆನ್ನುತ್ತದೆ ಓ ನಿನ್ನ ಭಂಡ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣ ಮಿತ್ರ ಕರ್ಣನನ್ನು ವಧಿಸಬೇಕೆಂದಿರುವನಲ್ಲವೇ ಓ ನಿನ್ನ ಪಾರ್ಥ. ಅದು ಕೃಷ್ಣ ದುರಹಂಕಾರ, ಅಭಿಮಾನ ಶೂನ್ಯತೆಯಿಂದ ಕಪಟಿ, ವಂಚಕಿ, ಮಾಯಾವಿ ಆದ ನಿನ್ನಂತಹ ಸ್ನೇಹ ಬೆಳೆಸಿರಲ್ಲವೇ ಆ ಪಾಂಡವರು. ಅದೇ ಕೃಷ್ಣ ಅವರಿಗೆ ದುಸ್ಸಹವಾಸ, ದುರ್ಯೋಧನ ದುಶ್ಯಾಸನಾದಿಗಳನ್ನು ಪಡಿಗೈದು ಇಡೀ ಬರದ ಗಂಡದಲ್ಲಿಯೇ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದು ಹವಣಿಸುತ್ತಿರುವರಲ್ಲವೇ ಆ ನಿನ್ನ ಗತಿಯಿಟ್ಟ ಪಾಂಡವರು. ಅದು ಕೃಷ್ಣ ದುಸ್ಸಹವಾಸ. ನಾವೇ ಸಮರ್ಥರು, ನಾವೇ ದೇಶೀಲರು ಹೆಮ್ಮೆ ಹೆಮ್ಮೆ ಪಡುತ್ತಿರುವರಲ್ಲವೇ ಆ ನಿನ್ನ ಕೊನ್ನೆ ಪಾಂಡವರು. ಅದು ಕೃಷ್ಣ ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವುಗಳು ಯಾರು ಏನು ಹೇಳಿದರು ರಾಜ್ಯದ ವಿಚಾರದಲ್ಲಿ ಈ ಕೌರವನ ನಿರ್ಧಾರ ಚಲಿಸದು, ಚಲಿಸಲಾಗದು, ಚಲಿಸುವುದು ದುರ್ಯೋಧನ. ಬರೀ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ನೀನು ಬಂದ ದಾರಿಯನ್ನು ಹಿಡಿಯುವುದೇ ಲೇಸು. ಸುಯೋಧನ, ನೀತಿಶಾಸ್ತ್ರ ವಿಷಾದರನು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸಬೇಕೆಂದಿರುವ ಧರ್ಮರಾಯನ ಧರ್ಮವನ್ನು ಈ ಮೂರು ಲೋಕವೇ ಹೊಗಳುತ್ತಿವೆ. ಪ್ರಳಯ ಕಾಲದ ಗುಡುಗಿನಂತೆ ಇಡಿಂಬ ಕೀಚಕಾದಿಗಳನ್ನು ಸಂಹರಿಸಿದ ರೌದ್ರಾಂಶ ಸಂಭೂತನು, ಸಾವಿರ ಆನೆಗಳ ಬಲವುಳ್ಳವ ಭೀಮಸೇನನ ಪೌರುಷವು ಈ ಮೂರು ಲೋಕಕ್ಕೆ ತಿಳಿದಿರುವುದು. ಅದರ ಅನುಭವ ನಿಮಗೂ ಕೂಡ ಆಗಿರುವುದು. ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಅರ್ಜುನ, ಪಾರ್ಥ, ಆತನ ಪರಾಕ್ರಮದ ಮುಂದೆ ನಿಮ್ಮಗಳ ಪರಾಕ್ರಮವೇನೋ ನಡೆಯದು. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಮಹಾ ಮೇಧಾವಿಗಳು. ಇವರುಗಳ ಪೌರುಷದ ಮುಂದೆ ನಿಮ್ಮಗಳ ಪರಾಕ್ರಮವೇನು ನಡೆಯದು. ಯೋಚಿಸು ದುರ್ಯೋಧನ. ಒಳ್ಳೆಯ ಪರಾಕ್ರಮನ ಹೇಳುತ್ತಿರುವೆ. ಧರ್ಮರಾಯನು ಕೈಲಾಗದ ಹೇಳಿ ಸಾತ್ವಿಕನಂತೆ ವೇಷವನ್ನು ಧರಿಸಿ ಮೂರು ಲೋಕವನ್ನೇ ವಂಚ ಹಾಕುತ್ತಿರುವನು. ಇನ್ನು ಹಟ್ಟಬಾಕ ಭೀಮ ಬಂಡಿ ಬಂಡಿ ಕೂಳು ತಿನ್ನಿಸಿದ ಬಂಡಬಕನನ್ನು ಕೊಂದಿದ್ದು ಅಂತಹ ಕೊಲೆಪಾತಕ ನಿರ್ಧ್ವಂಸಮೂತನು, ಸಾವಿರ ಆನೆ ಬಲವುಳ್ಳವನು. ಅವನಂತಹ ಪರಾಕ್ರಮಶಾಲಿಯಾಗಿದ್ದ ಪಕ್ಷದಲ್ಲಿ ಆತನ ಹೆಂಡತಿಯ ವಸ್ತ್ರಾಭರಣದ ಕಾಲದಲ್ಲಿ ಆತನ ಶೌರ್ಯ ಎಲ್ಲಿ ಹೊರಗಿತ್ತು ಹೇಳು ಕೃಷ್ಣ, ಹೇಳು. ಇನ್ನೊಬ್ಬ ನಪುಂಸಕ ಅರ್ಜುನ ಕೈಗೆ ಬೆಳೆಯಿನ ತಟ್ಟು, ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಎಂದು ಹೆಣ್ಣು ಮಕ್ಕಳಿಗೆ ನರ್ತನವನ್ನು ಕಲಿಸುತ್ತಿರುವ ಆ ನಿನ್ನ ನಪುಂಸಕ ಅರ್ಜುನ, ಅವನ ಪರಾಕ್ರಮವನ್ನು ನಾನು ಚೆನ್ನಾಗಿ ಬಲ್ಲೆ. ಇನ್ನುಳಿದವರು ಬಾಲಕರು. ಒಬ್ಬ ಗೋಪಾಲಕ, ಮತ್ತೊಬ್ಬ ಅಶ್ವಬಾಲಕ. ಅವರಿಂದೇನಾದೀತು ಕೃಷ್ಣ? ಇವರುಗಳ ಪರಾಕ್ರಮ ಗೋಪಾಲಕನಾದ ನಿಗದಿಶೆಯ ಹೊರತು ಭೂಪಾಲಕನಾದಾಗ ನನಗಲ್ಲ ಕೃಷ್ಣ. ಇದುವರೆಗೂ ನಿಮ್ಮವರ ಪರಾಕ್ರಮವನ್ನು ಕೇಳಿಕೊಂಡೇ ಇಲ್ಲವೇ? ಈಗ ಸ್ವಲ್ಪ ಮಟ್ಟಿಗೆ ನಮ್ಮವರ ಪರಾಕ್ರಮವನ್ನು ಹೇಳುವನು ಕೇಳು. ಭರತ ಕಣ್ಣವ ಜಯಿಸಿ ಹರ್ಷದಿಂ ಗುರುಕುಲವ, ಹರ್ಷದಿಂ ಗುರುಕುಲವ ಪಾಲಿಸುತ್ತಿರುವ
ನಿನಗದ ಮಾಧವ ಭರತ ಕಂಡವ ಜಯಿಸಿ ಹರುಷದಿ ಕುರುಕುಲವ ಪಾಲಿಸುತ್ತಿಪ್ಪ ನಿನಗದ ಕೈದ ನನುಜನಿಗದಾರು ಸಾಟಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕುಮಾರಸ್ವಾಮಿಯ ಮೆಚ್ಚಿಸಿ ಸಾರವಿದ ಧನ ಸಂಪಡೆದ ಈ ಕರ್ಣನಿಗೆ ಸಾಟಿಯೇ ಅಸಮಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಅಹಸದೆ ಪಡೆವ ಉಪಮರ್ದನರು ಕೃಷ್ಣ ಇಡೀ ಭರತಖಂಡವನ್ನೇ ಸತ್ಸಾಮರ್ಥ್ಯದಿಂದ ಆಳುತ್ತಿರುವ ನಾನು ಸಾಹಸಿಯು. ನನಗೆ ಗಂಗೆಟ್ಟು ಕಾಡಿನಲ್ಲಿ ಅನಾಗರಿಕರಂತಲೇ ಇತ್ತಿರುವ ಓ ನಿನ್ನ ಪಾಂಡವರು ಸಾಹಸಿಗಳು. ಓ ನಿನ್ನ ಬಂಡ ಭೀಮನನ್ನು ಸೀಳಿ ಬಿಸಾಡಲು ಸದಾ ಸಿಂಹದಪ್ಪನಾಗಿ ಕಾದುಕೊಳ್ಳುತ್ತಿರುವ ಎನ್ನ ಸಹೋದರ ದುಶ್ಯಾಸನ. ಓ ನಿನ್ನ ಪೋರ್ತನ ಶಿರಸ್ಸನ್ನೇ ಛೇದಿಸುವನೆಂದು ಘೋರ ಶಪಥಗೈದಿರುವ ಅಂಗಾಧಿಪ ಕರ್ಣ. ಇನ್ನು ನಿನ್ನ ಕುತಂತ್ರಗಳಿಗೆ ಪ್ರತಿತಂತ್ರಗಳನ್ನು ನಡೆಯುತ್ತಾ ಸಮಯ ಸಂಜೀವಿನಿಯಂತೆ ಅಮೂಲ್ಯ ಸಲಹೆಗಳನ್ನೇ ನೀಡುತ್ತಿರುವ ಎನ್ನ ಸೋದರ ಮಾವ ಕೌಬಲರಾದ ಶಕುನಿ. ಕೃಷ್ಣ, ದುರ್ಯೋಧನ, ಇನ್ನುಳಿದವರ ಪರಾಕ್ರಮ ನಿನ್ನ ಮನಸ್ಸಿಗೆ ಬಹುಬೇಗ ಬರುವುದಂತ ತಿಳಿ. ಈಗ ಹೇಳು ಕೃಷ್ಣ, ಇಂಥ ಅತಿರಥ ಮಹಾರಥನ ಮುಂದೆ ನಿಮ್ಮ ಪಾಂಡವರು ಕೃಷ್ಣ, ದುಶ್ಯಾಸನ, ಪಾಂಡವರು ಕೂಡಿ ಮಾಡುವುದು ಬೇಡ ಬೇಡ ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ನಿನ್ನಂತಹ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ದುಶ್ಯಾಸನ, ಇನ್ನು ನೀನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ಇಲ್ಲವಾದರೆ ಇರಲಿ ಇರಲಿ. ಕೌರವೇಶ್ವರ, ರಾಜ, ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲಾಗುವುದು. ಅವರು ಹಿಂದೆ ಮಾಡಿದ ದ್ರೋಹವನ್ನು ನೆನೆಸಿಕೊಂಡರೆ ಅವರನ್ನು ಕಳೆದು ಬಿಡಬೇಕೆಂಬ ಕೋಪವು ಬ್ರಹ್ಮಾಂಡವೆನ್ನಡುಗುವುದೀಗಲೇ, ಬ್ರಹ್ಮಾಂಡವೆನ್ನಡುಗುವುದೀಗಲೇ,
ಮೃತ್ಯು ಪಂಜರ, ಎಚ್ಚರ. ತಿನ್ನಲು ಬೆಣ್ಣೆ ಮುದ್ದೆಗಳಿಲ್ಲ, ನಾವೇನು ಕೈಗಳಿಗೆ ಬಳೆಗಳನ್ನು ಕೊಟ್ಟಿಲ್ಲ. ಫಲ ಇದು ಭೀಕರ ಮೃತ್ಯು ಪಂಜರ. ಎಚ್ಚರ, ಎಚ್ಚರ ತಪ್ಪಿದರೆ ನೀನೂ ಇಲ್ಲ, ನಿನ್ನ ಈ ಪಿಳ್ಳಂಗೋವಿಯೂ ಇಲ್ಲ. ಭಲೈ ಭಲೈ ಸಾಯಿನವ ರಾಜ. ಕಳಿ ದೊಡ್ಡುವೆ, ಕಳಿ ದೊಡ್ಡುವೆ, ಬಡ ಬಡ ಗೆಲುಗರ ಶಿರಗಳನ್ನೆಲ್ಲ, ಬಡ ಬಡ ಗೆಲುಗರ ಶಿರಗಳನ್ನೆಲ್ಲ ಕಳಿ ದೊಡ್ಡುವೆ. ಒಟ್ಟದ ಕಡೆಯಿಂದ ಕೋರಿ ನೆಟ್ಟದ ಮೆರೆಯುವೆ ವೈರಿ. ಒಟ್ಟದ ಕಡೆಯಿಂದ ಕೋರಿ ನೆಟ್ಟದ ಮೆರೆಯುವೆ ವೈರಿ. ಒಟ್ಟದ ಮೆಟ್ಟದ ಪುಡಿ ಪುಡಿ ಮುಟ್ಟುವೆ. ಒಟ್ಟದ ಮೆಟ್ಟದ ಪುಡಿ ಪುಡಿ ಮುಟ್ಟುವೆ. ಕಡಿ ದೊಡ್ಡುವೆ, ಬಡ ಬಡ ಕೆಡುಗರ ಶಿರಗಳನ್ನೆಲ್ಲ ಕಡಿ ದೊಡ್ಡುವೆ, ಕಡಿ ದೊಡ್ಡುವೆ, ಕಡಿ ದೊಡ್ಡುವೆ. ಕೃಷ್ಣ, ನೀನಿನ್ನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ಇಲ್ಲವಾದರೆ ಇರಲಿ ಇರಲಿ ದುರ್ಯೋಧನನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಕರ್ಣ. ಆ ಅರ್ಜುನನ ಮೇಲೆ ಹಗೆ ತೀರದ ಹೊರತು ಈ ರಾಧೇಯನಿಗೆ ಮೃಷ್ಟಾನ್ನವು ಲಭಿಸುವುದಿಲ್ಲ. ಕರ್ಣ, ವೃದ್ಧರೇ, ಯುದ್ಧದ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ನಿಮ್ಮಂಥವರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಕೂಡ ಅವರಂತೆ ಮಾತನಾಡುತ್ತೀರಿ. ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಲೆಕ್ಕಿಸಿದೆಯಾ? ಇದು ನಿನಗೆ ಧರ್ಮಸಮ್ಮತವೇ ಕರ್ಣ? ನನ್ನ ಧರ್ಮವನ್ನು ಕೇಳುವೆಯಾ? ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ವಲ್ಲಭನೇ ಪಾಂಡುತನಯರ ಹಿತವನ್ನು ಬಯಸಿ, ಪಾಂಡುತನಯರ ಹಿತವನ್ನು ಬಯಸಿ ಸಂಧಿಯ ನಾಟಕವ ಆಡಲೆಂದು ಬಂದೆ ನೀನು. ಸಂಧಿಯ ನಾಟಕವ ಆಡಲೆಂದು ಬಂದೆ ನೀನು. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ವಲ್ಲಭನೇ ಹಠವಂತರು ನಾವು, ಹಠವಂತರು ನಾವು ದಿಟವಿಡು ತಿಳಿನಿ, ಹಠವಂತರು ನಾವು ದಿಟವಿದು ತಿಳಿನಿ, ದುರದಳು ಪಾತನ ಶಿರವನ್ನು ಬಡಿಯುವೆ, ದುರದಳು ಪಾತನ ಶಿರವನ್ನು ಬಡಿಯುವೆ, ಸಲ್ಲದು
ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಬೇಕೆಂದಿರುವೆಯ ಯದುಪತಿ. ಆ ನಿನ್ನ ಧರ್ಮಕ್ಕಿಂತ ಸದಾ ನನ್ನ ಸ್ವಾಮಿಗಾಗಿಯೇ ನನ್ನ ಪ್ರಾಣವನ್ನು ಮೀಸಲಾಗಿಟ್ಟಿರುವ ನನ್ನ ಧರ್ಮ ಮೇಲಲ್ಲವೇ ಯದುಪತಿ? ಈ ನಿನ್ನ ಕೃತ್ರಿಮ ಸಂಧಾನವನ್ನು ನಾವು ಎಂದಿಗೂ ಒಪ್ಪುವುದಿಲ್ಲ, ಒಪ್ಪಲಾಗದು. ನಿನ್ನ ಧರ್ಮದ ನುಡಿಗಳಿಂದ ಯಾವ್ದ ವಾಗ್ಬಿಳಿಯ ಗಂಟಲು ಬಿಗಿದಂತಾಯಿತು. ಮೇರೆ ಮೀರಿತು. ಮದೋನ್ಮತ್ತರಾದ ಇವರುಗಳೊಡನೆ ಮಾತನಾಡುವುದೇ ಅನುಚಿತವು. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಭಾರತ ಭೂಮಿ ಚಜೈಸಿ ದುರಾಶ, ಭಾರತ ಭೂಮಿ ಚಜೈಸಿ ದುರಾಶ, ನಿರಾಕರಿಸದಿರೈ ಭಾರತ ಭೂಮಿ ಚ. ದುರ್ಯೋಧನ, ಗುರು ಹಿರಿಯರು ಬಂಧು ಬಾಂಧವರೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆಯೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆಯ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಸಂಧಿಯನ್ನು ನೀನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ನಿನ್ನಲ್ಲಿ ತಲೆಬಾಗಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನ ಭಾರವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡನಂದರನೊಡನೆ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ನೀನು ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾಲವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ಈ ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ನಿಮ್ಮ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಕರ ಯುದ್ಧದಲ್ಲಿ ಈ ಮಾನವ ಕೋಟಿಯನ್ನು ಉದ್ಧರಿಸಲು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪಿ. ಸತ್ಯ ಪರಿಪಾಲನೆಗಾಗಿ ಅಜ್ಞಾತವಾಸ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು. 7 ವಾಸುದೇವ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಅರ್ಥಾಗಿ ಹತ್ತಾರಿನೂ ಸಾಧ್ಯವೇ ಇಲ್ಲ. ಶಾಸ್ತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಲ್ಲಿ ಶಾಸ್ತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಲ್ಲಿ ಕೂಡಿಯಳಗ ವರದಂತು ತೀರ
ಯಾರೆನಿಪರೈ ಮೂಢತನವಿದಲ್ಲವೇ ಈ ಸಂಧಿಯ ಭಯಕ್ಕೆ ಅರಿತು ನೀನಿದಲ್ಲವಾ ಅರಿತು ನೀನಿದಲ್ಲವ ಶಾಂತಿ ಮೂಡಿಪೆಯ ಪಾಂಡವರು ಕೃಷ್ಣ ಪಾಂಡವರಿಗೆ ಭಿಕ್ಷಾವೃತ್ತಿ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲ ಸಾಮ್ರಾಜ್ಯವನ್ನು ಬಿದ್ದ ಅವಮಾನ ನನ್ನಿಂದ ಆಗದು. ನನಗೆ ಯುದ್ಧದ ಭಯವನ್ನು ತೋರಿಸುತ್ತಿವೆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ, ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು, ಭಯಪಡುವುದು ಇಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವ ಯುದ್ಧವಾದರೆ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಹತ್ಯೆ, ಪಾಪಾಶಯನೇ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳದೇನೆಂದು ಕೇಳುವೆಯೋ? ನಿನ್ನ ಅಪರಾಧಗಳು ಅನಂತ, ಅಗಣ್ಯ, ಅಬೋಧ. ರಾಜಶ್ರೀಯಾಗ ಕಾಲದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಮಾವನ ಶಕುನಿಯಂತೆ ಪಾಂಡವರನ್ನು ಕಪಟ ದ್ಯೂತಕ್ಕಿಳಿದದ್ದನ್ನು ಮರೆತೆಯ. ಸಹೋದರರ ಪತ್ನಿಯನ್ನು ರಾಜಸಭೆಗೆ ಸೆಳೆತದ್ದು ನೀನು ಮಾಡಿದ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದು. ವರ್ಣಾವತದ ಅರಗಿನ ಮನೆ, ಏಕಚಕ್ರದ ನಗರದಲ್ಲಿ ಕುಂತಿಗಾಗದ ಸರ್ಪಬಂಧ, ವಿಷಪ್ರಾಸನ ಇವೆಲ್ಲವನ್ನು ಮರೆತೆಯ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರಮತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸುವುದಿಲ್ಲ. ಒಂದು ವೇಳೆ ನೀನು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದ ಪಕ್ಷದಲ್ಲಿ ಎಲ್ಲವನ್ನು ಅವರೇ ಅಪಹರಿಸುವರಯ್ಯ. ಕೃಷ್ಣ, ಎಲ್ಲವನ್ನು ಅವರೇ ಅಪಹರಿಸಲು ಇದು ಗೋಪಿಕಾ ಸ್ತ್ರೀಯರ ಮನೆಯ ಬೆಣ್ಣ ಬಿದ್ದಗಳೆಲ್ಲವೋ ಗೊಲ್ಲ. ಕುರುವೀರನಿಂದ ರಕ್ಷಿತವಾದ ಕುರು ಸಾಮ್ರಾಜ್ಯ. ಚೆನ್ನಾಗಿ ಯೋಚಿಸು. ಹೋಗಲಿ, ಪಾಂಡವರು 5 ಮಂದಿಗಾದರೂ ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡು. ಅದರಲ್ಲೇ ಪಾಂಡವರು ತೃಪ್ತರಾಗುತ್ತಾರೆ. ಕೃಷ್ಣ, 5 ಹೊರಗಳೇಕೆ? ಹಿಂದೆ ಪಾಂಡವರು ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಈಗಲೂ ಸಿದ್ಧವಾಗಿರುವುದು. ಅಲ್ಲಿಗೆ ಹೋಗೆಂಬುದಾಗಿ ಹೇಳು. ಹಾನಿನ ಪಾಂಡವರಿಗೆ ಬೇಕಾದರೆ ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾಪಾತ್ರೆಯನ್ನು ಕೊಡುತ್ತಾರೆ. ದುರ್ಯೋಧನ, ನಮ್ಮ ಭೀಮನಾದರೂ ಮಹಾವರಟ. ಆತನ ವಾಸಕ್ಕಾದರೂ ಒಂದು ಗ್ರಾಮವನ್ನಾದರೂ ಕೊಡು. ಏನು ಕೃಷ್ಣ, ಮತ್ತೊಮ್ಮೆ ಹೇಳು. ನಮ್ಮ ಭೀಮನು ಮಹಾವರಟ. ಆತನ ವಾಸಕ್ಕಾದರೂ ಒಂದು ಗ್ರಾಮವನ್ನಾದರೂ ಕೊಡು ಎಂದೆ. ಕೃಷ್ಣ, ಕೆಟ್ಟರೂ ಸರಿ ಕೆಟ್ಟ ಕಡೆಯಾಗಿ ಪಾಂಡವರನ್ನು ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚದ ವೀರ ಕಟ್ಟಾಳು ಈ ಕೌರವೇಶ್ವರನ ಕೆಣಕಿ ಕೇಕೆ ಹಾಕಿನ ಕಡಲ್ಲ. ಓ ನಿನ್ನ ಪಾಂಡವ ಸತಿ ಪಾಂಚಾಲಿ ತಟ್ಟರು ಕೃಷ್ಣ. ಈ ವಜ್ರದ ಕವಚವನ್ನ ಸ್ವಯಂ ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲರಕ್ಕೆ ಕಾಲ್ ಕೆರೆದು ನಿಂತರೂ ಸರಿ ರಣಕಲಿ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಹಚ್ಚಿ ಹೋದರು. ಅಷ್ಟೈಶ್ವರ್ಯ ಸಂಪನ್ನ ವಸುಂಧರಾ ಕುವರ ಗಾಂಧಾರ ದೇವಿಯ ಗರ್ಭ ಸಂಜಾತ ಹಸ್ತಿನಾಪುರ ಮಣಿ ಮುಕುಟ ರಾಜರತ್ನ ಸಿಂಹಾಸನಾಧೀಶ್ವರದ ಮಸಣದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಳಿದು ಹೋಗುವುದು ಛಲ. ಕೃಷ್ಣ, ಛಲವನ್ನು ಬಿಡ.
ನೆಲವನ್ನು ಕಳೆ ಏಳು ಮುರಹರಿಯೇ ಹಠ ಮಾಡಿ ಚಲನೆ ರಾಘವ. ಏಳು ಮುರಹರಿಯೇ ಹಠ ಮಾಡಿ ಚಲನೆ ರಾಘವ. ಫಲವನ್ನು ಬಿಡನು ಫಲವನ್ನು ಕೊಡನು ಫಲವ ಬಿಡನು ಫಲವ ಕೊಡನು ಫಲವ ಜಯಿಸಿದನು ಮೊದಲ ಪಡುವುದಿಲ್ಲ ಒಡೆಯ ಮಾತಿ ನಾ ಸಾರಿಪೆ ಪಡುವುದಿಲ್ಲ ಅಪಾಂಡು ನೊಡನೆ ಯುದ್ಧವ ಹೆತ್ತ ಅಪಾಂಡು ನೊಡನೆ ಯುದ್ಧವ ಓಡಿ ಎಲ್ಲಲಿ ಹವ ಓಡಿ ಕೊಡುವೆ ನಾನು ಓಡಿ ಎಲ್ಲಲಿ ಹವ ನೋಡಿ ಕೊಡುವೆನು ಹಿಡುವುದಿಲ್ಲವ ರಾಜ್ಯವ. ಕಡೆಗೂ ಕೃಷ್ಣ ಅಂತರಂಗದಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ಮಾತುಗಳನ್ನಾಡುತ್ತಿರುವ ಈ ಮಂಗಳ ಮೂರ್ತಿಯು ನನ್ನ ಹೃದಯ ಮಧ್ಯದಲ್ಲಿ ನಿಂತು ಬೇಡ ಬೇಡ ಸಂಧಿಯನ್ನು ಮಾಡಿಕೊಳ್ಳಬೇಡವೆಂದು ನನ್ನನ್ನು ಪ್ರೇರೇಪಿಸುತ್ತಿರುವುದು. ಕೃಷ್ಣ, ಹಿಂದೆ ಆರುಡಿಸಲು ಬಂದ ಪೂತನೆಯನ್ನು ಕೊಂದೆ, ಮತ್ತೆ ಆ ಬಲಿ ಚಕ್ರವರ್ತಿಯಿಂದ 3 ಅಡಿ ಭೂಮಿಯನ್ನು ದಾನವಾಗಿ ಬೇಡಿ 1ನೇ ಅಡಿಯಿಂದ ಸಮಸ್ತ ಭೂಮಂಡಲವನ್ನು ಹಳೆದೆ, 2ನೇ ಅಡಿಯಿಂದ ಇಡೀ ಅಂತರಿಕ್ಷವನ್ನು ಎಳೆದೆ, 3ನೇ ಅಡಿಯನ್ನು ಓ ಬಲಿ ಚಕ್ರವರ್ತಿಯ ತಲೆ ಮೇಲಿಟ್ಟು ಆತನನ್ನೇ ಪಾತಾಳಕ್ಕೆ ತೊಳೆದ ಅನುಭವನಲ್ಲವೇ ನೀನು? ಕೃಷ್ಣ, 3 ಅಡಿ ಭೂಮಿಯನ್ನು ದಾನವಾಗಿ ನೀಡಿದ ಆ ಬಲಿ ಚಕ್ರವರ್ತಿಯ ಗತಿ ಈ ರೀತಿಯಾದ ಮೇಲೆ ಇನ್ನು ನನ್ನ ಗ್ರಹಾಚಾರದಿಂದ ಒಂದು ಊರನ್ನೇನಾದರೂ ಕೊಟ್ಟಿದ್ದೆ ಆದರೆ ನನ್ನ ಗತಿ ಏನಾಗುವುದೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆ. ಒಂದು ಊರಲ್ಲ, ಒಂದು ಗೋಪಾಲ ಬಿಡುವಷ್ಟು ಜಾಗದಲ್ಲಿ ಸೂರ್ಯಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ, ಕೊಡಲಾಗದು, ಕೊಡಬಾರದು. ದುರ್ಯೋಧನ, ಕತಿ ಬೇಡೈಸೋ ಯೋಧನನೆ ತೋರಿಗ ಕತಿ ಬೇಡೈಸೋ ಯೋಧನನೆ ತೋರಿಗ ಹದೇಕಿಂದು ಹಗರುವೆ ಇದೇ ಮಾರ್ಗ ಬಗರುವೆ, ಹದೇಕಿಂದು ಹಗರುವೆ ಇದೇ ಮಾರ್ಗ ಬಗರುವೆ, ಕುಲಹೀನ ಕುಲವ ಹಲ್ದಯ ಕುಲದಳು ಅಳಿಯದೆ ಬಿಡುವನೆ, ಕುಲಹೀನ ಕುಲವ ಹಲ್ದಯ ಕುಲದಳು ಅಳಿಯದೆ ಬಿಡುವನೆ. ಮಾತನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಮಾತನ್ನು ತಿರಸ್ಕರಿಸಿದ್ದು ಉಚಿತವೇ? ಯದುಕುಲದ ಕಳಂಕ ಸ್ವರೂಪನೇ?
ಪರಸ್ಪರ ಈ ದರ್ಪಿತ ವಾಕ್ಯವನ್ನ ನೀನು ಎಷ್ಟು ಹೊತ್ತು ಸಹಿಸಬಲ್ಲೆ? ಕೃಷ್ಣ ದುರಾತ್ಮರಾದ ಪಾಂಡು ಸುಂದರ ಮೊದಲ ಮುರಿದು ವೀಕ್ಷಣ ದುರಾತ್ಮರಾದ ಪಾಂಡು ಸುಂದರ ಮೊದಲ ಮುರಿದು ವೀಕ್ಷಣ ಮೊದಲ ಮುರಿವೆ ವೀಕ್ಷಣ ಮೊದಲ ಮುರಿವೆ ವೀಕ್ಷಣ ಅಖಂಡ ಕಮಲದು ಶ್ರೀಗಂಧಿ ಪಾತನ ಅಖಂಡ ಸಮರದು ಶ್ರೀಗಂಧಿ ಪಾತನ ಅಖಂಡ ಶೌರ್ಯದಿಂದ ಶಿರವನ್ನು ಗೆದನ ಅಖಂಡ ಶೌರ್ಯದಿಂದ ಶಿರವನ್ನು ಗೆದ್ರೆ ದುರಾತ್ಮರೆಂಬ ಪಾಂಡು ಸುಂದರ ಮದವ ಮುರಿದ ವೀಕ್ಷಣ ಮದವ ಮುರಿದ ವೀಕ್ಷಣ ಮದವ ಮುರಿದ ವೀಕ್ಷಣ ಬಂಡ ಭೀಮನ ಬಾರಿಯುವುದರಲ್ಲ, ಸಿಗದು ಈಶನಾಯ ಪುರಿಗೆ ಕಲಿಸುವೆ. ದುರಾತ್ಮರಾದ ಪಾಂಡು ಸುಂದರ ಮದವ ಮುರಿವೆ ವೀಕ್ಷಣ ಮದವ ಮುರಿವೆ ವೀಕ್ಷಣ ಮದವ ಮುರಿವೆ ವೀಕ್ಷಣ. ಅಗ್ರಜ, ಇದು ಕೌರವರ ರಾಜಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯ ಮಾತುಗಳನ್ನು ಹೇಗೆ ತದಕ ಚಿತ್ರವಾಗಿ ಕೇಳುತ್ತಿರುವರು ನೋಡಿದೆ ಅಣ್ಣ. ಸಮಯವು ದೊರಕಿದರೆ ಇವರು ಎಂತಹ ದ್ರೋಹ ಚಿಂತನೆಗೆ ಎದುರತಕ್ಕವರಲ್ಲ. ನಡೆ ಅಣ್ಣ, ಇಂಥವರ ಮಧ್ಯೆ ಒಂದು ಕ್ಷಣ ಕಾಲವೂ ನಾವಿರಲಾರದು. ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ಗುರುವೃದ್ಧರೇ, ನೀವೀ ದುಷ್ಟನನ್ನು ದಮನ ಮಾಡದೆ ಹೋದರೆ ನಿಮ್ಮ ಪವಿತ್ರವಾದ ಕುರುವಂಶದ ರಕ್ಷಣೆಯನ್ನು ಹೇಗೆ ಮಾಡಿಕೊಳ್ಳುವಿರಿ? ನಿಮ್ಮ ಮುಂದೆ ನಡೆಯುತ್ತಿರುವ ಈ ಅನಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿರಿಸಿ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಇದೇ ನನ್ನ ಅಭಿಮತ. ಕುಮಾರನೆಲ್ಲಿ? ವಿದುರ, ಹೋಗಿ ಕುಮಾರನ್ನು ಕರೆದುಕೊಂಡು ಬಾ. ಯಾರು ನನ್ನನ್ನು ಕರೆಸಿದವರು? ಕುಮಾರ, ಏಕೆ ಕಂದ? ಏನಿನ ತಾಯಿಯೊಂದಿಗೆ ಮಾತನಾಡುವ ಇಷ್ಟವಿಲ್ಲವೇ ನನಗೆ? ಮಾತೆಯ ಮಾತನೇ ಆಲಿಸುವೀರ ಕುಮಾರ. ಮಾತೆಯ ಮಾತನೇ ಆಲಿಸುವೀರ ಧುರಧೀರನೇ ಧೈರ್ಯದಿ ಬಾಳೆ ಕುಮಾರ.
ಗಂಡಿ ವ್ರತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಆ ಭಗವಂತನಲ್ಲಿ ನಿನ್ನ ಕಲ್ಯಾಣವೇ ನನ್ನ ಏಕಮಾತ್ರ ಭಿಕ್ಷೆ ಕಂದ. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದ ಹನಿ ನೀರು ಬಂದರೂ ನನ್ನ ಎದೆ ರಕ್ತವೇ ಬಸಿದಂತೆ ಭಾಸವಾಗುತ್ತಿತ್ತು ಕುಮಾರ. ಇಡೀ ಈ ಚತುರ್ದಶ ಬಾನಂಗಳದಲ್ಲಿ ನೀನು ಎಲ್ಲೇ ಹುಡುಕಿದರೂ ತಾಯಿಯಂತಹ ಹಿತೈಷಿಯು ಬಂಧು ಸ್ನೇಹಿತೆಯು ಮತ್ತಾರೂ ನಿನಗೆ ದೊರಕುವುದಿಲ್ಲ. ಅದಕ್ಕಾಗಿ ಹೇಳುತ್ತಿರುವೆನು, ಈ ಯುದ್ಧದ ಸಮಾಚಾರವನ್ನು ಬಿಟ್ಟು ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಂದಿಗೆ ಸಂಧಿಗೆ ಸಮ್ಮತಿಸಬಾರದೇ ಕಂದ. ಪುನಃ ಅದೇ ಮಾತು. ಅಮ್ಮ, ನಿನ್ನ ಮಗನಾಗಿ ಹುಟ್ಟಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲಿ. ಇಲ್ಲ ತಾಯಿ, ಅದೆಂದಿಗೂ ಸಾಧ್ಯವೇ ಇಲ್ಲ. ಕುರುಕ್ಷೇತ್ರ ಯುದ್ಧದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನನಗೆ ತಿಳಿಯದೆ ಜನನಿ. ವಾಸುದೇವ, ಇದು ನನ್ನ ಕಡೆ ಸಂದೇಶ. ನಾವು ಸಮರ ಯುದ್ಧದಲ್ಲಿ ದೀಕ್ಷಿತರು. ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ಸಮರಾಂಗಣದಲ್ಲಿ. ಶಸ್ತ್ರಾಸ್ತ್ರಗಳ ಆಸ್ಫಾರದಲ್ಲಿ, ಮಹಾರಥಿಕರ ವೀರಘೋಷದಲ್ಲಿ, ಸಂಧಾನದಲ್ಲಿ ರಾಜ್ಯ ದೊರಕುವುದು ಕಡಾಕಡಿ ಸತ್ತರ ಸಾನ್ನಿಧ್ಯ, ಅಖಂಡ ಸಾಮ್ರಾಜ್ಯ. ಇದು ನನ್ನ ಕಡೆ ಸಂದೇಶವೂ ಅಲ್ಲ. ನನಗಿನ್ನು ಮಾತನಾಡಲು ಸಮಯವಿಲ್ಲ. ಅಧರ್ಮದ ಸುರೇಂದ್ರ ಉನ್ಮತ್ತನಾದವನಿಗೆ ಧರ್ಮವನ್ನು ನಡೆಸುವುದಕ್ಕೆ ಸಮಯವಿಲ್ಲುವುದು. ಹಸಿದ ಬೇಟೆ ನಾಯಿಯಂತೆ ಮೃತ್ಯುವು ನಿನ್ನ ಬೆನ್ನಟ್ಟಿ ಬರುತ್ತಿರುವಾಗ ನಿನಗೆ ಇನ್ನೆಲ್ಲಿಯೇ ಸಮಯವಿಹುದು. ಹೋಗು ಕುಮಾರ, ಹೋಗು. ಆದರೆ ಈ ಯುದ್ಧದಲ್ಲಿ ನಿನಗೆ ಜಯ ಸಿಗುವುದಿಲ್ಲ. ನೀನು ನಾಶವಾಗಿ ಹೋಗುವೆ. ನಿನ್ನೊಂದಿಗೆ ಇಡೀ ಈ ಕುರುಕುಲವೆಲ್ಲವೂ ನಾಶವಾಗಿ ಹೋಗುವುದು. ಹೇ ದೇವ, ಈ ಗಾಂಧಾರಿ ಎಲ್ಲಾಟದಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವ ತಂದೆ. ಅನರ್ಥವಾಯಿತು ವಾಸುದೇವ, ಅನರ್ಥವಾಯಿತು. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ತಂತ್ರ ಹೂಡಿರುವುದು. ಏನು? ನಾನು ದೂತನನ್ನು ಬಂಧಿಸುವುದು ರಾಜಧರ್ಮಕ್ಕೆ ವಿರುದ್ಧವಾದದ್ದು. ಇದೇನಿದು? ಈ ದುರ್ಯೋಧನ ಪುಟಳಿಗೆ ಇಷ್ಟೊಂದು ಮಿತಿ ಮೀರಿ ಹೋಯಿತೆ. ಪರಮಾತ್ಮ, ವಾಸುದೇವ, ಬೇಡ ತಂದೆ. ಈ ಪಾಪಮಯವಾದ ರಾಜಸಭೆಯ ಅರಿಕ್ಷಣವೂ ನೀನು ನಿಲ್ಲಬೇಡ. ಮೊದಲು ಇಲ್ಲಿಂದ ಹೊರಟು ಹೋಗು ತಂದೆ, ಹೊರಟು ಹೋಗು. ರಾಜಮಹಿಷಿ, ಒಬ್ಬ ದರ್ಭಾಂಧನಾದ ದುರ್ಯೋಧನಿಗೆ ಎದುರಿ ನಾನು ಇಲ್ಲಿಂದ ಪಲಾಯನ ಮಾಡಲಿ. ನನ್ನ ಚಕ್ರದಲ್ಲಿ ಅದೆಷ್ಟು ಶಕ್ತಿ ಇದೆ ಎಂಬುದನ್ನು ನೀನು ಅದರ ಒಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳೇ ನಡೆಯುವವು. ಅಂತಹ ನಾನು ಆ ದರ್ಭಾಂಧನಾದ ಒಬ್ಬ ದುರ್ಯೋಧನಿಂದ ಭೀತನಾಗಲಿ. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ತಂದೆ. ನಿಮ್ಮ ಲೀಲೆಗಳನ್ನು ನಾನು ಅರಿಯದವಳೆಂದು ತಿಳಿದಿರುವಿರ. ಪರಮಾತ್ಮ, ನಿನ್ನ ಅವಹೇಳನವನ್ನು ಅದು ಹೇಗೆ ತಾನೇ ನಾನು ಸಹಿಸಲಿ? ಅದು ನನ್ನ ಕುಲಾಂಗ ಪುತ್ರನ ಕೈಯಿಂದ. ಅದೆಂದಿಗೂ ಸಾಧ್ಯವಿಲ್ಲ. ನೀವು ಭಕ್ತ ಪರಾಧೀನರಲ್ಲವೇ? ಭಕ್ತರ ಆಸ್ತಿಗಳನ್ನು ಈಡೇರಿಸುವುದು ನಿನ್ನ ಕರ್ತವ್ಯವಲ್ಲವೇ ದೇವ? ಇದು ನಿಮ್ಮ ಚರಣಗಳಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಮೊದಲು ಇಲ್ಲಿಂದ ಹೊರಟು ಹೋಗು ಪ್ರಭು. ಹೇಳು ರಾಜಮಹಿಷಿ, ಈ ದಿನ ನಾನು ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುವೆನು. ನಾನು ಯಾವ ಮಹತ್ತರ ಆಶೋತ್ತರವನ್ನು ಇಟ್ಟುಕೊಂಡು ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಲುಕಿದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನನ್ನು ನನ್ನ ಪ್ರಿಯ ಬಂಧುವೆಂದು ಆಲಂಗಿಸಲು ಬಂದೆನು. ಆದರೆ ಅವನ ಔದತ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರಿಯ ವಜ್ರ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಆದರೂ ಬಾಧಕವಿಲ್ಲ. ಆಸೆಯಿಂದ ಬಂದು ನಿರಾಶೆಯಿಂದ ಹಿಂತಿರುಗುವೆನು. ಈ ದಿನ ನಾನು ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನವನ್ನು ಮಾಡಬೇಕು. ಇನ್ನೆಲ್ಲಿಗೆ ಪಲಾಯನ ಮಾಡಬೇಕು? ನಿಲ್ಲುವ ಚಕ, ಇನ್ನೆಲ್ಲಿಗೆ ಪಲಾಯನ ಮಾಡಬೇಕು? ನಿಲ್ಲು. ಸಹೋದರನ ಶಾಸನ ಬಂದಿದ್ದು ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿ? ಉರಿ ಬಿಸಿಲ ತಾಪಕ್ಕೆ ಶರಣನಿಯು ಬಂದುವುದೇ, ನರಿಮಾಳ್ಪ ಗರ್ಜನೆಗೆ ಕೇಸರಿಯು ಅಂಜುವುದೇ, ಸುಡುವ ಸೋನೆಯ ಮಳೆಗೆ ಕಾಲಿಚ್ಚು ಹಾರುವುದೇ, ಬಿರುಗಾಳಿ ಬಡಿತಕ್ಕೆ ಗಿರಿಶಿಖರ ಚಲಿಸುವುದೇ. ನಾಂ ಧರಿಸಿರುವ ಚಕ್ರವಂಬಿಡೆ, ನಾಂ ಧರಿಸಿರುವ ಚಕ್ರವಂಬಿಡೆ.
ಜನರ ಶಿರಗಳಂದೆಡೆವಾಗ ನನಗೆ ಭಯವುಂಟೆ ಮರುಳೇ ಹೆದರಿಕೆಯ ಮಾತೆ ಕಪಟು ಕಾಯುವ ಕೃಷ್ಣ ಹೃದಯೊಳಗೆ ರುಕ್ಮಿಣಿಯ ಕದ್ದು ತಂದವನೇ ಹೆದರಿಕೆಯ ಮಾತೆ ಕಪಟು ಕಾಯುವ ಕೃಷ್ಣ ಹೃದಯೊಳಗೆ ರುಕ್ಮಿಣಿಯ ಕದ್ದು ತಂದವನೇ ಈ ನಿನ್ನ ಶೌರ್ಯ ಸಾಹಸವ ಜಗವೇ ಬಣ್ಣಿಸುವುದು ಈ ನಿನ್ನ ಶೌರ್ಯ ಸಾಹಸವ ನುಡಿಗೆ ಅಂಜುವನೆ ಈ ಚಕ್ರೇಶ್ವರ. ಯಾರನ್ನು ಬಂಧಿಸುವಿರೋ ಮಂದಮತಿ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಿದಿರ. ಆಗದು, ನಿಮ್ಮಿಂದಾಗದು. ಸಹೋದರನ ಶಾಸನ ಬಂಧಿಸು ಕೃಷ್ಣನನ್ನ. ಈಗ ಬಂಧಿಸಿರಿ. ಜಾಗೃತಳಾಗ ನನ್ನ ಯೋಗ ಮಾಯಿ.